ಆಂಧ್ರದ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಹಾಗಾಗಿ ಕರ್ನಾಟಕದ ಗಡಿ ಭಾಗದಲ್ಲಿ ಹೆಚ್ಚಿನ ಸಮಸ್ಯೆಗಳು ಉಲ್ಬಣ ಆಗ್ತಾ ಇದೆ. ನೋಡಿ, ಎಲ್ಲೋ ಮಳೆ ಆದರೆ ಇನ್ನೆಲ್ಲೋ ರೈತರು ಸಂಕಷ್ಟಕ್ಕೆ ಸಿಲುಕಿಕೊಳ್ತಾರೆ. ಕರ್ನಾಟಕದ ಗಡಿ ಗ್ರಾಮಗಳಲ್ಲಿ ಈಗ ನೆರೆಯ ಪರಿಸ್ಥಿತಿ ಆವರಿಸಿಕೊಂಡಿದೆ. ಸಾವಿರಾರು ಎಕರೆಯಲ್ಲಿ ಬೆಳೆದಂಥ ಬೆಳೆ ನೀರು ಪಾಲಾಗಿದೆ. ಬಳ್ಳಾರಿ ತಾಲೂಕಿನ ತಮ್ರಹಳ್ಳಿ, ಜಾಲಿಹಾಳ್, ನಾಗಿನಹಳ್ಳಿ, ಗೋನಾಳ ಗ್ರಾಮ ಸೇರಿ ವಿವಿಧ ಗಡಿ ಗ್ರಾಮಗಳಲ್ಲಿ ನೆರೆ ಬಂದಿದೆ. ಆಂಧ್ರದಲ್ಲಿ ಸುರಿತಾ ಇರುವಂಥ ಮಳೆಗೆ ರಾಜ್ಯದ ರೈತ ಕಂಗಾಲಾಗಿದ್ದಾನೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ ಯಾವ ರೀತಿಯಾಗಿ ರಸ್ತೆಯನ್ನು ದಾಟುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಬೈಕ್ಗಳನ್ನು ತಳ್ಕೊಂಡು ಹೋಗ್ತಿದ್ದಾರೆ. ಇವತ್ತು ಸಾಕಷ್ಟು ಎಕರೆಯಲ್ಲಿ ಬೆಳೆದಂಥ ಒಂದು ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗಿದೆ. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಬಳ್ಳಾರಿ ರೈತರಿಗೆ ಒಂದಾದ್ರ ಮೇಲೆ ಒಂದೊಂದು ಸಂಕಷ್ಟ ಅಂತ ಹೇಳಿದರೆ ತಪ್ಪಾಗಲಿಲ್ಲ. ಯಾಕಂದರೆ ಇಷ್ಟು ದಿನ ಸಾಕಷ್ಟು ಮಳೆಯಿಂದ ರೈತರು ಕಂಗಾಲಾಗಿದ್ದರು. ಇದೀಗ ಆಂಧ್ರ ಭಾಗದಲ್ಲಿ ಸುರಿತಾ ಇರತಕ್ಕಂಥ ಮಳೆಗೆ ಬಳ್ಳಾರಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸಾಕಷ್ಟು ಅನಾಹುತ ಆಗಿರ್ತಕ್ಕಂಥದ್ದು. ನಾನೀಗ ಬಳ್ಳಾರಿ ತಾಲೂಕಿನ ಜಾಲಿಹಾಳ್ ಗ್ರಾಮದಲ್ಲಿರ್ತಕ್ಕಂಥ ಕಟ್ರಳ್ಳ ಅನ್ನುವ ಒಂದು ಹಳ್ಳದಲ್ಲಿದ್ದೇನೆ. ಯಾವ ರೀತಿಯಾಗಿ ಈ ಒಂದು ಮಳೆಗೆ ಅವಾಂತರ ಆಗಿದೆ ಅನ್ನೋದನ್ನು ಈ ದೃಶ್ಯದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ದೃಶ್ಯದಲ್ಲಿ ನೋಡ್ಬೋದು, ಇದಕ್ಕೆ ಜಾಲಿಹಾಳ್ ಸಮೀಪ ಇರತಕ್ಕಂಥ ಕಟ್ರಳ್ಳ ಅಂತ ಕರೀತಾರೆ. ಸಾಕಷ್ಟು ರೈತರು ಈ ಒಂದು ಹಳ್ಳದಿಂದ ಬದುಕ್ತಾ ಇದ್ರು. ಆದರೆ ಈಗ ಯಾವ ರೀತಿ ಆಗಿದೆ ಅಂದರೆ ಅನಂತಪುರ ಜಿಲ್ಲೆಯಲ್ಲಿ, ಅಂದರೆ ಇದು ಗಡಿ ಭಾಗಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಹಳ್ಳಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅನಂತಪುರ ಜಿಲ್ಲೆ, ಆಂಧ್ರದ ಅನಂತಪುರ ಜಿಲ್ಲೆಯಲ್ಲಿ ಸಾಕಷ್ಟು ಮಳೆ ಸುರಿತಾ ಇದೆ. ಹೀಗಾಗಿ ಸಾಕಷ್ಟು ಅನಾಹುತ ಆಗ್ತಾ ಇದೆ. ಅಂದರೆ ಹಳ್ಳ ಸಂಪೂರ್ಣವಾಗಿ ತುಂಬಿ ಹರಿತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕಳೆದ ಒಂದು ವಾರದಿಂದ ಇದೇ ರೀತಿಯಾಗಿ ಹಳ್ಳ ಹರಿತಾ ಇರತಕ್ಕಂಥದ್ದು. ಈಗ ಒಂದಷ್ಟು ನೀರಿನ ಮಟ್ಟ ಕಡಿಮೆ ಆದರೂ ಕೂಡ ಭತ್ತದ ಗದ್ದೆಗಳು ಸಂಪೂರ್ಣವಾಗಿ ಮುಳುಗಿ ಹೋಗಿರ್ತಕ್ಕಂಥದ್ದು ಈ ದೃಶ್ಯದಲ್ಲಿ ನೀವು ನೋಡ್ಬೋದು. ಯಾಕಂದರೆ ಸುಮಾರು 2 ರಿಂದ 3 ಅಡಿಯಷ್ಟು ಮಣ್ಣು ಈ ಹಳ್ಳದಲ್ಲಿ ಕೊಚ್ಕೊಂಡೋಗಿದೆ. ಭತ್ತದ ಗದ್ದೆಗಳು ಕೂಡ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರ್ತಕ್ಕಂಥ ದೃಶ್ಯವನ್ನು ನೋಡಿದರೆ ನಿಜಕ್ಕೂ ರೈತರ ಬದುಕು ಯಾವ ರೀತಿ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ನೋಡ್ರಿ, ಸಂಪೂರ್ಣವಾಗಿ ಏನು ಹಳ್ಳದ ಸೇತುವೆ ಕೂಡ ಜಲಾವೃತವಾಗಿ ಮುಳುಗಡೆಯಾಗಿರ್ತಕ್ಕಂಥದ್ದು. ಇದು ಕೇವಲ ಈಗ ಮಳೆ ಕಡಿಮೆ ಆದರೂ ಕೂಡ ಈ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಅಂದರೆ ಆಂಧ್ರದ ಅನಂತಪುರ ಜಿಲ್ಲೆಯಲ್ಲಿ ಸುರಿತಾ ಇರತಕ್ಕಂಥ ಮಳೆಗೆ ಈ ರೀತಿಯಾದ ಅನಾಹುತ ಆಗಿದೆ. ಈಗಲಾದರೂ ಅಧಿಕಾರಿಗಳು ಮಾಡಬೇಕಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಶಾಲೆಯಲ್ಲಿ ಮಕ್ಕಳು ಕಣ್ಣೀರನ್ನು ಹಾಕಿದ್ದಾರೆ. ಕಾರಣ, ತಮ್ಮ ನೆಚ್ಚಿನ ಶಿಕ್ಷಕರನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ. ನೋಡಿ, ಇಲ್ಲಿ ಒಂದು ಕಡೆ ಮಕ್ಕಳು ಕಣ್ಣೀರನ್ನು ಹಾಕ್ತಿದ್ದಾರೆ. ಶಿಕ್ಷಕರನ್ನು ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ಶಾಲಾ ಮಕ್ಕಳು ಕಣ್ಣೀರನ್ನು ಹಾಕಿರುವಂಥ ಘಟನೆ ಆಗಿದೆ. ಬಿಕ್ಕಿ ಬಿಕ್ಕಿ ಹತ್ತಿರುವಂಥ ಮಕ್ಕಳು. ಹೃದಯ ಸ್ಪರ್ಶಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂಥ ತೋಟದ ಶಾಲೆ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಅಲಕನೂರು ಗ್ರಾಮ. ಶೋಭಾ ವಾಲೇಕರ್ ಹಾಗೂ ಬಸವರಾಜ್ ಅನ್ನೋರನ್ನು ವರ್ಗಾವಣೆ ಮಾಡಿದರು. ಇದಕ್ಕಾಗಿ ಮಕ್ಕಳು ಕಣ್ಣೀರನ್ನು ಹಾಕಿದ್ದಾರೆ. ಶಾಲೆಯಲ್ಲಿ 10 ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂಥ ಶಿಕ್ಷಕರು. ಈಗ ನಮ್ಮ ಈ ಸರ್ಕಾರ ಸಮಾರಂಭಕ್ಕೆ ಮಾಡಬೇಕು. ನಾವು ಎಷ್ಟು ಭರವಸೆಯನ್ನು ನಿಮಗೆ ಕೊಡಕ್ಕೆ ಇಷ್ಟಪಡ್ತೀವಿ. ಭಗವಾನ್ ಸರ್ ಅವರು ಇಲ್ಲೇ ಪಕ್ಕದ ಶಾಲೆ ಒಳಗೆ ಸ್ವಲ್ಪ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಈ ಕ್ಷಣದ ಒಂದು ಬಿಗ್ ಬ್ರೇಕಿಂಗ್ ಬರ್ತಾ ಇದೆ. ಇವತ್ತು ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ, ಗ್ಯಾರಂಟಿಯನ್ನು ಸರಿದೂಗಿಸೋದಕ್ಕೆ ಹಣವಿಲ್ಲ ಅನ್ನುವ ಚರ್ಚೆಗಳು ನಡೀತಾ ಇದೆ. ಇದರ ನಡುವೆ ಪಂಚ ಗ್ಯಾರಂಟಿಯ ವಿಚಾರವಾಗಿ ಹಣ ಹೊಂದಿಸೋದಕ್ಕೆ ಪರದಾಟ ನಡೀತಾ ಇದೆಯಲ್ಲ, ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ DBT ಹಣವೂ ಕೂಡ ಬರ್ತಾ ಇಲ್ಲ. ವೃದ್ಧಾಪ್ಯ, ವಿಧವಾ ವೇತನ ಸಿಗದೆ ಬಡವರು ಪರದಾಡ್ತಾ ಇದ್ದಾರೆ. ಆದರೆ ಆರೋಗ್ಯಕ್ಕೆ ಲಕ್ಷ ಹಣ ಕ್ಲೈಮ್ ಅನ್ನು ಮಾಡಿರುವಂಥ ರಾಜಕಾರಣಿಗಳು, ವಿಧಾನ ಪರಿಷತ್ ಸದಸ್ಯರಿಂದ ಲಕ್ಷ ಹಣ ಕ್ಲೈಮ್ ಮಾಡಲಾಗಿದೆ. ಒಂದೇ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಕ್ಲೈಮ್ ಮಾಡಿರುವಂಥ ಶಾಸಕರು. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಪ್ರಶ್ನೆ ಉದ್ಭವ ಆಗ್ತಿರೋದೇನು ಗೊತ್ತಾ, ಇಷ್ಟೊಂದು ಅನಾರೋಗ್ಯನ ಅಂತೇಳಿ. ಯಾಕೆ ಅಂತಂದರೆ ಇವತ್ತು ನೋಡಿ, ವೃದ್ಧಾಪ್ಯಗೆ ದುಡ್ಡಿಲ್ಲ, ವಿಧವಾ ವೇತನ ಬರ್ತಾ ಇಲ್ಲ,
ಅದು ಸಿಗದೆ ಬಡವರು ಇವತ್ತು ಪರದಾಡ್ತಿದ್ದಾರೆ. ಮತ್ತೊಂದು ಕಡೆ ವಿಧಾನ ಪರಿಷತ್ ಸದಸ್ಯರು ಅನಾರೋಗ್ಯದ ವಿಚಾರವಾಗಿ ಲಕ್ಷ ಹಣವನ್ನು ಕ್ಲೈಮ್ ಮಾಡಿಕೊಂಡಿದ್ದಾರೆ. ಯಾರ್ಯಾರು ಎಷ್ಟೆಷ್ಟು ಕ್ಲೈಮ್ ಮಾಡಿದ್ದಾರೆ ಎನ್ನುವ ಡೀಟೇಲ್ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೋಡಿ ಯಾರ್ಯಾರು ಅಂತೇಳಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. MLC ಭಾರತಿ ಶೆಟ್ಟಿ ಅವರು 48,70,424 ರೂಪಾಯಿ ಕ್ಲೈಮ್ ಮಾಡಿದ್ದಾರಂತೆ. ಲಕ್ಷ ಕ್ಲೈಮ್ ಮಾಡಿದ್ದಾರೆ. ಅತಿ ಹೆಚ್ಚು ಹಣ ಕ್ಲೈಮ್ ಮಾಡಿದಂತೆ MLC ಭಾರತಿ ಶೆಟ್ಟಿ ಅವರು. ಇನ್ನು ಎರಡನೇ ಸ್ಥಾನದಲ್ಲಿದ್ದಾರೆ CP ಯೋಗೇಶ್ವರ್. ಆರೋಗ್ಯಕ್ಕಾಗಿ 39,64,114 ರೂಪಾಯಿ ಖರ್ಚಾಗಿದೆ ಅಂತೇಳಿ ಕ್ಲೈಮ್ ಮಾಡಿದ್ದಾರೆ. ಮೂರನೇ ಸ್ಥಾನದಲ್ಲಿ ಚನ್ನರಾಜ್ ಹಟ್ಟಿಹೊಳಿ ಇದ್ದಾರೆ. ಅಕ್ಕ ಸಚಿವೆ ಆಗಿದ್ರು ಕೂಡ ಆರೋಗ್ಯಕ್ಕೆ 17 ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತೇಳಿ ಮೂರನೇ ಸ್ಥಾನದಲ್ಲಿರುವಂತಹ ಚನ್ನರಾಜ್ ಹಟ್ಟಿಹೊಳಿ ಅವರು. ಒಂದೇ ವರ್ಷದಲ್ಲಿ ಆರೋಗ್ಯಕ್ಕೆ ಗೋವಿಂದರಾಜ್ ಖರ್ಚು ಮಾಡೋದೆಷ್ಟು ಗೊತ್ತಾ? 7,26,723 ರೂಪಾಯಿ. ಹಿರಿಯ ಶಾಸಕ ಲಕ್ಷ್ಮಣ್ ಸವದಿ ಸರ್ಕಾರದ ಹಣವನ್ನು ಖರ್ಚು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಆಗಿರುವಂಥ ಬಸವರಾಜ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಇವತ್ತು ಬಡವರು ಪರದಾಡ್ತಿದ್ದಾರೆ, ಸರ್ಕಾರದಿಂದ ಸಿಗಬೇಕಾಗಿರುವಂಥ ಹಣ ಸಿಗ್ತಾ ಇಲ್ಲ ಅಂತೇಳಿ. ಓಕೆ, ಮತ್ತೊಂದು ಕಡೆ ಲಕ್ಷ ಕ್ಲೈಮ್ ಆಗ್ತಾ ಇದೆ. ಓಕೆ, ಅಂದರೆ ನಮ್ಮಲ್ಲಿರುವಂಥ ರಾಜಕಾರಣಿಗಳು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಪ್ರಮುಖವಾಗಿ. ಓವರಾಲ್ ಆಗಿ ಮಾತಾಡೋದಾದ್ರೆ ಬಸವರಾಜ್, ಖಂಡಿತ ಏನಾಗಿದ್ರೆ ಬಾಬು, ರಾಜಕಾರಣಿಗಳು ಇಷ್ಟೊಂದು ಹಣ ಕ್ಲೈಮ್ ಮಾಡಬಹುದು ಅನ್ನುವಂಥದ್ದು ಬಹಳ ಪ್ರಶ್ನೆ ಎದ್ದೇಳುತ್ತೆ. ಯಾಕಂದರೆ ಅವರಿಗೆ ಆರೋಗ್ಯಕ್ಕಾಗಿ ಹಣ ಸರ್ಕಾರದಿಂದ ಮೀಸಲಿರುತ್ತೆ, ಅದು ಸ್ಪೆಷಾಲಿಟಿ ಇದೆ ಅನ್ನೋವಂಥದ್ದು ಒಪ್ಕೋಬಹುದು. ಆದರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ, ಅದು ಒಂದೇ ವರ್ಷದಲ್ಲಿ ಇಷ್ಟೊಂದು ಹಣನ ಇವರು ಖರ್ಚು ಮಾಡ್ತಾರೆ ಅನ್ನೋದಾದರೆ ಯಾವ ನೈತಿಕತೆ ಇದೆ ಅನ್ನುವಂಥದ್ದು ಬಹಳ ಪ್ರಶ್ನೆ ಬರುತ್ತೆ. ಮತ್ತು ಇವರು ಇಂತಹ ವ್ಯವಸ್ಥೆಯನ್ನು ಬಳಸ್ಕೊಳ್ಳೋದಕ್ಕೋಸ್ಕರ ಕೂಡ ಇವರು ಜನಪ್ರತಿನಿಧಿಗಳಾಗ್ತಾರೆ ಅನ್ನೋಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ನೀವು ಸಾಮಾನ್ಯವಾಗಿ ಇನ್ಶೂರೆನ್ಸ್ 5 ಲಕ್ಷ 10 ಲಕ್ಷಕ್ಕೆ ತೆಗೆದುಕೊಳ್ತೇವೆ ಆರೋಗ್ಯ ವಿಮಾನ, ಆದರೆ ಇವರು 50 ಲಕ್ಷದವರೆಗೂ ತೆಗೆದುಕೊಂಡು ಹೋಗ್ತಾರೆ ಅನ್ನೋದಾದರೆ ಪ್ರಶ್ನೆ ಉದ್ಭವ ಆಗೇ ಆಗುತ್ತೆ. ಸಾಮಾನ್ಯರಿಗೊಂದು ನ್ಯಾಯ, ಇಲ್ಲಿ ದೊಡ್ಡ ಜನಪ್ರತಿನಿಧಿಗಳಿಗೊಂದು ನ್ಯಾಯ ಅಂತ ಪ್ರಶ್ನೆ ಎದ್ದೇ ಹೇಳುತ್ತೆ. ಯಾಕಂದರೆ ನೀವು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಕೇವಲ 3 ಲಕ್ಷ ರೂಪಾಯಿ ಕೊಡುವಂಥದ್ದು ಕೆಲಸ ಆಗುತ್ತೆ ಸರ್ಕಾರದಿಂದ. ನೀವು 15 ಲಕ್ಷ 20 ಲಕ್ಷ ಕೂಡ ಖರ್ಚು ಮಾಡ್ಕೊಂಡಿದ್ರು ಕೂಡ ಆ ಪರಿಹಾರ ಆಗಿ ಕೇವಲ 3 ಲಕ್ಷದವರೆಗೆ ಮೇಲೆ ಕೊಡಲ್ಲ. ಆದರೆ ಜನಪ್ರತಿನಿಧಿಗಳು ಹತ್ತತ್ರ 50 ಲಕ್ಷದವರೆಗೂ ಖರ್ಚು ಮಾಡಿದ್ದಾರೆ ಒಂದೇ ವರ್ಷಕ್ಕೆ ಅನ್ನೋದಾದರೆ ಇದು ಯಾವ ನೈತಿಕತೆ ಪ್ರಶ್ನೆ ಅನ್ನುವಂಥದ್ದು ಬಹಳ ಪ್ರಶ್ನೆ ಎದ್ದೇಳುತ್ತೆ. ನೀವು ಉದಾಹರಣೆಗೆ ಗಮನಿಸ್ಬೋದು, CP ಯೋಗೇಶ್ವರ್ ಅವರು 39 ಲಕ್ಷದವರೆಗೂ ಖರ್ಚು ಮಾಡಿದ್ದಾರೆ. ಅವರು ಕೋಟ್ಯಾಂತರ ರೂಪಾಯಿಯನ್ನು ಅಫಿಡವಿಟಲ್ಲಿ ಚನ್ನಪಟ್ಟಣದ ಚುನಾವಣೆಯಲ್ಲಿ ತೋರಿಸಿದ್ದಾರೆ. ಅಂಥವ್ರಿಗೂ ಕೂಡ ಹಣದ ಬರ ಬಂತ. ಅದ್ರ ಜೊತೆಗೆ ಚನ್ನರಾಜ್ ಹಟ್ಟಿಹೊಳಿ ಅವರು ಅವರ ಅಕ್ಕ ಸಚಿವರಾಗಿದ್ದಾರೆ, ಅವರು